ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನದರ್ ಲಾಗ್. ಇದು ನೆನ್ನೆ ಲಾಗ್ ಕಂಟಿನ್ಯೂಷನ್ ಥರ ನೋಡಿದ್ರಲ್ಲ, ಆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಾಯಿತು. ಯಾವಾಗಲೂ ಗಾಡಿಗಳನ್ನ ಚೆನ್ನಾಗಿ ಇಟ್ಕೋಬೇಕು, ಬಿಕಾಸ್ ಅದು ನಿಮ್ಮನ್ನ ಕ್ಯಾರಿ ಮಾಡುತ್ತೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸಿಟ್ ಮಾಡುತ್ತೆ. ಸೊ ಗಾಡಿಗಳನ್ನ ಯಾವಾಗಲೂ ಚೆನ್ನಾಗಿ ಇಟ್ಕೋಬೇಕು. ಅದು ಕೂಡ ಇಟ್ಸ್ ಎ ಪಾರ್ಟ್ ಆಫ್ ಯುವರ್ ಲೈಫ್ ಅಲ್ವಾ. ಸೊ ಗಾಡಿಗಳನ್ನ ಚೆನ್ನಾಗಿ ಇಟ್ಕೋಬೇಕು. ಆ್ಯಂಡ್ ಇನ್ನೊಂದೇನು ಅಂದರೆ, ನಾನು ಯಾವಾಗಲೂ ಲಾಗ್ನ ಇಲ್ಲೇ ಸ್ಟಾರ್ಟ್ ಮಾಡೋದು, ಯಾಕಂದರೆ ನನಗೆ ಹಿಂದ್ಗಡೆ ಬ್ಯಾಕ್ಗ್ರೌಂಡೆಲ್ಲ ಇಷ್ಟ. ಅದು ಎಷ್ಟು ಜನಕ್ಕೆ ಇಷ್ಟನೋ ಗೊತ್ತಿಲ್ಲ. ಸೊ ನಾನು ಯಾವಾಗಲೂ ಇಲ್ಲೇ ಸ್ಟಾರ್ಟ್ ಮಾಡೋದು. ಸೊ ವೆಲ್ಕಮ್ ಟು ಅನದರ್ ಲಾಗ್. ಸೊ ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಇವಾಗ ಒಂದೊಳ್ಳೆ ಸ್ನಾನ ಮಾಡಬೇಕು. ನಾನು ಹಿಂಗೆ ಹೊರಗೆ ಹೋಗಿ ಬರೋಷ್ಟೊತ್ತಿಗೆ ಪುನಿ ಹಿಂಗೆ ಆಲ್ರೆಡಿ ಅಡುಗೆ ಮಾಡಿದ್ದಾನೆ. ರಸಮ್ಮು, ರೈಸು, ಅದು ನೆನ್ನೆ ರೈಸು. ಸ್ನಾನ ಮಾಡೋಕ್ಕಾಗಲಿಲ್ಲ. ಫೈನ್ ಈವ್ನಿಂಗ್. ಇವಾಗ ಶೆಟ್ಟಿ ಕರೆದವನೆ ಟೀಗೆ, ಅವ್ರ ಮನೆಗೆ ಟೀ ಕುಡಿಯೋಕೆ ಬಂದಿದ್ದೀವಿ. ಉಮ್ರು ಏನು ಅಣ್ಣ ತಮ್ಮ ಇಬ್ಬರು ಕಾಯ್ಕೊಳ್ಳೋಕೆ ಇಲ್ಲ ಸಂತಿಲ್ಲ. The next day. ಸೊ ಹಲೋ ಗಾಯ್ಸ್, ಅನದರ್ ಡೇ ಅನದರ್ ಲಾಗ್ ಅಲ್ಲ, ಇದು ನೆನ್ನೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಾಯಿತು ಅಂದರೆ, ನೆನ್ನೆ ಲಾಗಲ್ಲಿ ಶೆಟ್ಟಿ ಮನೆಗೆ ಟೀ ಕುಡಿಯೋಕೆ ಹೋದ್ವಲ್ಲ, ಅಲ್ಲಿ ತನಕ ಕರೆಕ್ಟಾಗಿದ್ವಿ ನಾನು ಪುನಿ. ಅದಾದಮೇಲೆ ಇಬ್ಬರಿಗೂ ಸೇಮು ತಲೆನೋವು ಸ್ಟಾರ್ಟ್ ಆಯಿತು. ಅದು ಯಾಕೆ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ, ಬಟ್ ನೈಟೆಲ್ಲ ನಿದ್ದೆ ಇಲ್ದಿರೋ ತಲೆನೋವು, ಸರ್ಯಾಗಿ ತಲೆನೋವು ಬಂತು. ಪುನಿ ಅಣ್ಣ ಸ್ನಾನ ಮಾಡ್ತಾಯಿದ್ದಾರೆ, ಸೌಂಡ್ ಕೇಳಿಸ್ತಾ ಇದೆ ಅನ್ಸೋದು ನಿಮಗೆ. ಬೇಕಾದ್ರೆ ವೀಡಿಯೋ ತೋರಿಸ್ತೀನಿ. ಪುನಿ ಫೇಮಸ್ ಆಗ್ಬಿಡ್ತೀವೋ. 2 ದಿನ ಇಬ್ಬರು ಬ್ಲಾಸ್ಟ್ ಆಗಿದ್ವಿ, ಇವತ್ತು ಸರಿಯಾಗಿದ್ದೀವಿ. ಏನಕ್ಕೆ ಹುಷಾರು ತಪ್ಪಿತು ಅಂತ ನಮಗೂ ಗೊತ್ತಾಗಲಿಲ್ಲ, ಏನಕ್ಕೆ ಹುಷಾರು ತಪ್ಪಿತು ಅಂತ. ಈ ಕಡೆ ಇಟ್ಕೊತೀನಿ, ಈ ಆ್ಯಂಗಲ್ ನಂಗೆ ಇಷ್ಟ, ಹಿಂದ್ಗಡೆದು ಈ ಮರ ಅದೆಲ್ಲ. ಸೊ ಹುಷಾರು ತಪ್ಪಿಟ್ವಿ. ಏನಕ್ಕೆ ಹುಷಾರು ತಪ್ಪಿದ್ರೂ ಗೊತ್ತಿಲ್ಲ, ಹೆವಿ ತಲೆನೋವು. ನಾನು ಬೆಳಗ್ಗೆ 6 ಗಂಟೆ ತನಕ ಮಲಗಿರಲಿಲ್ಲ. ಇನ್ನೊಂದೇನು ಅಂದರೆ, ಒಂದು ಟ್ರ್ಯಾಜಿಡಿ ಇದೆ ಮೆಡಿಕಲ್ದು, ಅದು ಹೇಳ್ತೀನಿ. ಸೊ ಮನೆಗೆ ಹೋಗಿ ಬಂದ ತಕ್ಷಣ ಹಿಂಗಾಯಿತು. ಶೆಟ್ಟಿನೇ ಟೀ ಕುಡಿಸ್ದಾಗ ಏನು ಹಾಕೋದು ಗೊತ್ತಿಲ್ಲ ಅಂತ ಹಿಂಗೆಂದೆ ಮೆಸೇಜ್ ಬಂದಿದೆ. ಅದಕ್ಕೆ ಶೆಟ್ಟಿ ಏನಂತ ಹಾಕ್ತೀನಿ ನೋಡಿ. ಅಯ್ಯೋ ಚಂಡಾಲ್ ಬಡ್ಡಿ ಮಗನೇ, ಊರೆಲ್ಲ ನಿನ್ನ ಪಾಪಿಷ್ಟ ಅಂತ ಹೇಳ್ತಾ ಇದ್ರು, ನಂಬುದೇ ನನ್ನ ಪಾಲಿನ ದೇವರು ಅಂತ ನಂಬಿದ್ದಕ್ಕೆ ಆಗ್ಬಿಟ್ಟಲ್ಲಪ್ಪ ಕಲ್ಸಬಿಡಿ ನನ್ನ ತಲೆ ಮೇಲೆ. ಅದಕ್ಕೆ ಶೆಟ್ಟಿ ಏನಂತಾನೆ ಅಂದರೆ, ನಾನೆಲ್ಲ ಕಣೋ ನಿನ್ನ ಫ್ರೆಂಡ್ ಮೊನ್ನೆ ಮ್ಯಾಗಿ ತಿನ್ಸಿದ್ನಲ್ಲ, ಅದಕ್ಕೆ ಅದು ಆ್ಯಕ್ಚುಲಿ ಮ್ಯಾಗಿ ಸ್ಲೋ ಪಾಯ್ಸನ್ ಅಂತ ಹೇಳ್ದ. ಇಬ್ಬರು ಅಣ್ಣ ತಮ್ಮ ಏನು ಮಾಡಿದ್ರೆ ಗೊತ್ತಿಲ್ಲ. ಇದರಲ್ಲಿ ಐತಾಳು ಒಬ್ಬನೇ ಒಳ್ಳೆಯವನು ಅಂದ್ಕೊಂಡಿದ್ದೆ. ಐತಾಳು ಒಳ್ಳೆಯವರು ಅಂದ್ಕೊಳ್ಳೋಷ್ಟೊತ್ತಿಗೆ ಐತಾಳು ಒಂದು ಬಾಂಬ್ ಹಾಕ್ಬಿಟ್ಟ. ನೀವು ನನಗೆ ಅದು ಇದು ಅಂತೀರಂತ ನಾನೇ ಶಾಪ್ ಹಾಕಿದ್ದೀನಿ ಅಂತ. ಈಗ 3 ಜನನು ನನ್ನ ಆರೋಗ್ಯದ ಮೇಲೆ ಆಟಾಡ್ಬಿಟ್ರು, ನಂದು ಪುನಿದು. ನಾವು ಇವತ್ತು ಸರಿಯಾಗಿದ್ದೀವಿ. ನೌ ವಿ ಆರ್ ಫೀಲಿಂಗ್ ಗುಡ್. ಅದೇ ತೋರಿಸಿದ್ನಲ್ಲ, ನೆನ್ನೆ ರೈಟು ಚಿಕನ್ ತಿಂದ್ವಿ, ಅದನ್ನೂ ಹಾಕ್ತೀನಿ. ಕುಕ್ಕಿಂಗ್ ವ್ಲಾಗ್ ಥರ ಆಗುತ್ತೆ. ಬಟ್ ಏನು ಅಂದರೆ, ಅದನ್ನ ಎಡಿಟ್ ಮಾಡಾಕ್ತೀನಿ. ಸುಮ್ಮನೆ ವರ್ಡಿಂಗ್ಸ್ ಥರ ಮ್ಯೂಸಿಕ್ ಹಾಕ್ಬೋದು ಅಂತ ಅಂದ್ಕೊಂಡು ವೀಡಿಯೋ ಮಾಡಿದ್ದೆ. ನೆನ್ನೆ ಏನು ಮಾಡೋಕ್ಕೂ ಮೂಡಿರಲಿಲ್ಲ, ಲಾಗ್ ಮಾಡೋಕ್ಕೂ ಮೂಡಿರಲಿಲ್ಲ. ಫುಲ್ ಊಷ್ಟಾಗಿದ್ವಿ ಅಂದರೆ ಎದ್ದೇಳೋಕ್ಕಾಗ್ತಿರಲಿಲ್ಲ, ಆ ಥರ ಹುಷಾರಿರಲಿಲ್ಲ. ಬಟ್ ಆದರೂ ನಾನೊಂದು ಲಾಗ್ ಮಾಡಾಕಿದ್ದೀನಿ ಟ್ರೈಪಾಡ್ ಬಗ್ಗೆ, ಅದು ನೋಡಿ ಚೆನ್ನಾಗಿದೆ. ಸೊ ಈಗ ಪುನಿ ಬರ್ತಾನೆ, ಸ್ನಾನಕ್ಕೆ ಹೋಗಿದ್ದಾನೆ, ಸ್ನಾನ ಮಾಡ್ಕೊಂಬರ್ತಾನೆ, ಮನೆಗೆ ಹೋಗಬೇಕು. ತೋರಿಸ್ತೀನಿ ಆಮೇಲೆ. ಲಾಗ್ನ ಕಂಟಿನ್ಯೂ ಮಾಡಿ. ಸೊ ಏನು ಸ್ಪೆಷಲ್ ಅಂದರೆ, ನೆನ್ನೆ ನೈಟು ಚಿಕನ್ ಮಾಡಿದ್ವಿ. ಬಟ್ ಚಿಕನ್ ಇಲ್ಲ, ಬರೀ ಗ್ರೇವಿ ಅಷ್ಟೇ ಉಳಿದೆ ನೋಡಿ, ಬರೀ ಗ್ರೇವಿ ಅಷ್ಟೇ ಉಳಿದೆ. ಸೊ ಜುಗಾಡೇನು ಅಂದರೆ, ಇವಾಗ ಮೊಟ್ಟೆನ ಬೇಯೋಕ್ಕಿಟ್ಟಿದ್ದೀವಿ. ಈ ಮೊಟ್ಟೆ ಬೇಯ್ದ್ಮೇಲೆ ಸಖತ್ತಾಗಿ ಕಟ್ ಮಾಡಿ 4 ಪೀಸ್ ಕಟ್ ಮಾಡಿ ಇದ್ರೊಳಗೆ ಹಾಕ್ಬಿಡುತ್ತೆ. ಆವಾಗ ನೆನ್ನೆ ನೈಟು ಚಿಕನ್ ಕರಿದಿದ್ದು ಇವತ್ತು ಬೆಳಗ್ಗೆಗೆ ಎಗ್ ಕರಿ ಆಗುತ್ತೆ. ಸೊ ಇವಾಗಷ್ಟೇ ಮಳೆ ಬರೋಂಗಿತ್ತು, ಇವಾಗ ಆಲ್ರೆಡಿ ಮತ್ತೆ ಬಿಸಿಲು ಬಂದೈತೆ ನೋಡಿ, ಕಣ್ಣು ಬಿಡೋಕ್ಕಾಗ್ತಿಲ್ಲ. ಅದಕ್ಕೆ ಅನಿಸುತ್ತೆ ಲೈಕ್ ಒಂಥರ ಹುಷಾರಿಲ್ದಂಗೆ ಆಗಿದೆ. ಅದಕ್ಕೆ ಅನಿಸುತ್ತೆ ಈ ಥರ ಕ್ಲೈಮೇಟ್ ಇದ್ದರೆ ಮತ್ತೆ ಹುಷಾರು ತಪ್ಪದೆ ಇನ್ನೇನಾಗುತ್ತೆ ಹೇಳಿ. ಒಂದೊಳ್ಳೆ ಎಗ್ ಕರಿ, ಬೆಳಗ್ಗೆ ವೈಟ್ ರೈಸು, ಎಗ್ ಕರಿ. ಸೊ ಇವಾಗ ಏನು ಕೆಲಸ ಅಂದರೆ, ತುಂಬ ದಿನ ಆಯಿತು ಬಟ್ಟೆಗಳಿಗೆ ನೀರು ಹಾಕಿ, ನಮ್ಮ ಫ್ರೆಂಡ್ ಮನೆಗೆ ಹೋಗಿ ನನ್ನ ಎಲ್ಲ ಬಟ್ಟೆಗಳಿಗೆ ಸ್ವಲ್ಪ ನೀರು ಹಾಕಿ ಶುದ್ಧಿ ಮಾಡಿ ಬರೋದು. ಸ್ವಲ್ಪ ಬಿಸಿಲಿದ್ದಂಗಿದೆ, ಕೊನೆವರೆಗೂ ಅಷ್ಟೇ ಬಿಸಿಲಿರಲಿ ಅಂತ ಬೇಡ್ಕೋಬೇಕೀಗ. ಮಳೆ ಬಟ್ಟೆ ಒಳಗೆ ನಾನು ಅಂದ್ಕೊಂಡಿದ್ದೀನಿ.
ಅವ್ರ ಮನೆ ವಾಷಿಂಗ್ ರೂಮಲ್ಲಿ ವಾಷಿಂಗ್ ರೂಮಲ್ಲಿ ಅಂದೆ ವಾಷಿಂಗ್ ಮಿಷಿನಲ್ಲಿ. ಓಕೆ, ಹೋಗ್ತೀನಿ ಅಲ್ಲಿಗೆ, ಎಲ್ಲ ಎತ್ಕೊಂಡು ಹೋಗ್ತೀನಿ. ಈಗ ವ್ಲಾಗ್ ಎಡಿಟ್ ಮಾಡಾಕಬೇಕು. 2 ಗಂಟೆ ಅನ್ಕೋತೀನಿ, ಅದು 3 ಗಂಟೆ 4 ಗಂಟೆ ಆಗುತ್ತೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡಿ ಲಾಸ್ಟ್ ತನಕ ನೋಡಿ. ಇನ್ನೂ ಹೇಳ್ತೀನಿ ಯಾಕೆ ಹುಷಾರು ತಪ್ಪದೆ ಅಂತ, ಇನ್ನೂ ಹೇಳ್ತಾನೇ ಇರ್ತೀನಿ ವ್ಲಾಗ್ ಪೂರ್ತಿ. ಇರಪ್ಪ. ಇನ್ನೊಂದು ಏನು ಅಂದರೆ ರೀಸನ್ ನಂಗೆ ಹುಷಾರು ತಪ್ಪೋಕ್ಕೆ, ತಲೆನೋವು ಬರೋಕ್ಕೆ, ಈ ಕೂದಲು ಇರ್ಬೋದು. ಈ ಥರ ಕೂದಲು ಬಿಟ್ಕೊಂಡು ಜಾಸ್ತಿ ಕೂದಲು ಬಿಟ್ಟರೆ ತಲೆನೋವುತ್ತಂತೆ. ಇವನ ಹೆಸರು ಲಾಫಿಂಗ್ ಬುದ್ಧ ಅಂತ, ಬಟ್ ಇವ್ರ ಅಮ್ಮ ಪುನೀತ್ ಅಂತ ಹೆಸರಿಟ್ಟು. ಎಲ್ಲೊಂದು ಸಲ ಪಳ್ಳ ಅಂತ ನಾವು ಸುಂದರ ಅಂತ ಹಾಕ್ಬಿಡ್ತೀವಿ ನೋಡಿ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದ್ರೆ. ಏನು ಪುನೀತ್, ಹೇಗಿದ್ದೀರಾ ನೀವು ಇವತ್ತು? ವೆಲ್ಕಮ್ ಬ್ಯಾಕ್ ಟು ವಿಕಿ ಕುಂದನ್ ಯೂಟ್ಯೂಬ್ ಚಾನಲ್. ನೀನು ಹೇಗಿದೆಯಾ ಅಂತ ಕೇಳಿದ್ದು ನಾನು ಚೆನ್ನಾಗಿದ್ದೀನಿ. ಹೇಳ್ಕೊಟ್ಟು ಲಾಗ್ ಮಾಡಿಸ್ಬೇಕು. ಇನ್ನೊಂದೇನು ಅಂದರೆ ಟ್ರ್ಯಾಜಿಡಿ ಅಂದರೆ, ಅವ್ರು ಬೆಳಗ್ಗೆ ನಾನು ಮಾತ್ರೆ ಹೊಡ್ಕೊಂಡು ಹೋಗಿದ್ದು, ಅದು ಹೇಳ್ತೀನಿ. ಅದು ಇನ್ನೂ ಟ್ರ್ಯಾಜಿಡಿ ಇದೆ. ಫಸ್ಟು ಒಂದು ಟೀ ಹಾಕ್ಕೊಳ್ಳೋಣ. ತಿಂಡಿ ಆಯಿತು. ತಿಂಡಿ ಅಲ್ಲ, ಬೆಳಗ್ಗೆ ಎಕ್ಕರಿ ಆಯಿತು, ಹೇಳಿದ್ನಲ್ಲ. ಈಗ ಒಂದು ಒಳ್ಳೆ ಟೀ ಹಾಕಿದ್ರೆ ಜೀವನ ಪಾವನ. ಅಕ್ಕಿ ತೊಗೊಂಡು ರೂಮಿಗೆ ಹೊರಟ ಪುನಿ. ನಾನು ಇವಾಗ ಹೋಗ್ತೀನಿ ನಮ್ಮ ಫ್ರೆಂಡ್ ರೂಮ್ಗೆ. ಅವತ್ತು ಬೆಳಗ್ಗೆ 6 ಗಂಟೆ ತನಕ ನಿದ್ದೆ ಬರಲಿಲ್ಲ. 6:15 ಎದ್ದು ಮಾತ್ರೆ ತರೋಕ್ಕೆ ಅಂತ ಹೋದೆ. ಎಲ್ಲಿ ಅಂದರೆ ಇಲ್ಲಿ 24x7 ಇದ್ದಾವೆ. ನಮ್ಮ ಹತ್ರ ಮಾರುತಿ ಮೆಡಿಕಲ್ಸ್ ಇದೆ. ಅವರೆಲ್ಲ ಕ್ಲೋಸ್ ಆಗಿದ್ರು. ಮೋಸ್ಟ್ಲಿ ಅವರು 5 ಗಂಟೆಗೆ ಹೋಗ್ತಾರೆ ಅನಿಸುತ್ತೆ. 6 ಗಂಟೆಗೆ ಯಾರೂ ಇರಲಿಲ್ಲ. 6 ಗಂಟೆಗೆ ನಾನು ಹೋದಾಗ ವಿಜಯನಗರ ಹುಡುಕ್ದೆ, ಹತ್ತಿಗುಪ್ಪೆ ಹುಡುಕ್ದೆ. ಲಾಸ್ಟಿಗೆ ಒಬ್ಬರಿದ್ದವರು ಆಂಟಿ BBMP ಆಂಟಿ ಕಸ ಗುಡಿಸೋರು ಚಂದ್ರ ಲೇಔಟ್ ಹೋಗು ಅಂದರು. ಚಂದ್ರ ಲೇಔಟ್ ಹೋದೆ. ಅಲ್ಲಿ ಮೆಡ್ ಲೈಫ್ ಓಪನ್ ಇತ್ತು. ಬಟ್ ಅವನೇನಂದ ಅಂದರೆ, ಮೆಡ್ ಲೈಫ್ ಅವನು ಯಾರೋ ಒಬ್ಬ ಇದ್ದ ಹುಡುಗ, ಇನ್ನೂ ಸಿಸ್ಟಮ್ ಓಪನ್ ಆಗಿಲ್ಲ, ಕೊಡಲ್ಲ ಅಂದ. ಅಂಗಡಿ ಓಪನ್ ಇದೆ, ಸಿಸ್ಟಮ್ ಓಪನ್ ಆಗಿಲ್ಲ, ಕೊಡಲ್ಲ ಅಂದ. ನಂಗೆ ಸಾಯೋ ಥರ ತಲೆನೋತಿದೆ, ಬಟ್ ಆದರೂ ಕೊಡಲಿಲ್ಲ. ಸೊ ನಾನು ಏನಕ್ಕೆ ಈ ಲಾಗಲ್ಲಿ ಹೇಳ್ತಿದ್ದೀನಿ ಅಂದರೆ, ಈ ಲಾಗ್ ಯಾರು ಮೆಡ್ ಲೈಫ್ ಅವ್ರು ವರ್ಕ್ ಮಾಡೋರು ಇಲ್ಲ ನೋಡ್ತಾ ಇದ್ದರೆ, ಆ ಥರ ಬೇರೆಯವ್ರಿಗೆ ಮಾಡಬೇಡಿ. ಯಾರಿಗಾರು ತುಂಬ ಅರ್ಜೆಂಟಲ್ಲಿರೋರಿಗೆ ಮಾಡಿ. ನಾನು ಆಮೇಲೆ ತಲೆನೋವು ಜಾಸ್ತಿಯಾಗಿ ವಾಮಿಟ್ ಎಲ್ಲ ಆಯಿತು ರೋಡಲ್ಲಿ. ಬಟ್ ಲಾಸ್ಟಿಗೆ ಮತ್ತೆ ಇನ್ನೊಂದೇನು ಟ್ರ್ಯಾಜಿಡಿ ಅಂದರೆ, ಲಾಸ್ಟಿಗೆ ನಾನು ಮೆಡಿಸಿನ್ ಸಿಕ್ಕಿದ್ದೆ ನನಗೆ ಮತ್ತೆ ಮೆಡ್ ಲೈಫಲ್ಲೇ ತೊಗೊಂಡೆ ಮಾತ್ರೆನ. ಒಂದು 15 ನಿಮಿಷ ಬಿಟ್ಟು ಇನ್ನೊಂದು ಮೆಡ್ ಲೈಫಲ್ಲಿ, ಚಂದ್ರ ಲೇಔಟಲ್ಲಿ ವಿಲೇಜ್ ಹೈಪರ್ ಮಾರ್ಟ್ ಹಿಂದ್ಗಡೆ ಮೆಡ್ ಲೈಫಲ್ಲೇ ತೊಗೊಂಡೆ. ಅವನೇನು ಸಿಸ್ಟಮ್ ಅಂತ ಏನೂ ಕತೆ ಹೊಡಿಲಿಲ್ಲ. ಹೋದೆ, ಅಣ್ಣ ಹಿಂಗೆ ಅಂದೆ, ಕೊಟ್ಟ. ಆಮೇಲೆ ನೀರು ಕೊಟ್ಟ, ಅವನೇ ನೀರು ಕೊಟ್ಟ, ಅಲ್ಲೇ ತೊಗೊಂಡೆ ಮಾತ್ರನ ಬಂದೆ. ಸೊ ಒಂದೇ ಕಂಪ್ನಿ, ಒಂದೇ ಆರ್ಗನೈಸೇಷನ್ನು, ಒಂದೇ ಇದರಲ್ಲಿ 2 ಥರ ವರ್ಕರ್ಸ್ ಇದ್ದಾರೆ. ಒಬ್ಬ ಡ್ಯಾಶ್ ಭಾರ ಮಾಡ್ದ ಬಾಗಿಲು ತೆಗೆದು ಮೆಡಿಸಿನ್ ಕೊಡೋಕ್ಕೆ, ಇನ್ನೊಬ್ಬ ಆಯಿತು ತೊಗೊಳ್ಳಿ ಅಂತ ಕೊಟ್ಟ. ಅದೇ ಹೇಳ್ತಾ ಇದ್ದೀನಲ್ಲ, 2 ಥರ ಜನ ಇದ್ದಾರೆ ಒಂದರಲ್ಲೇ. ಯಾರಿಗೆ ಬೈಯೋದು ಇಲ್ಲ, ಬೈಯಬೇಕು ಅಂದರೆ ಎಲ್ಲರಿಗೂ ಬೈಬೇಕು. ಬಟ್ ಒಂದೇ ಇದರಲ್ಲಿ 2 ಥರ ಜನ ಇದ್ದಾರೆ. ಸೊ ಅದೊಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಯ್ತು ಮೊನ್ನೆ ಹುಷಾರಿಲ್ದಾಗ. ಬಟ್ ಇನ್ನೊಂದೇನು ಅಂದರೆ, ಅವತ್ತು ಬೆಳಿಗ್ಗೆ ತಾನೇ ಶೆಟ್ಟಿ ಒಂದು ವಾಟ್ಸಪ್ ಸ್ಟೇಟಸ್ ಕಳಿಸಿದ್ದ. ಸ್ಟೇಟಸ್ ಅನ್ನೋಕ್ಕಿಂತ ವೀಡಿಯೋ ಕಳಿಸಿದ್ದ, ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅಂತ. ಎಲ್ಲ ಸಮಸ್ಯೆಗಳನ್ನ ಎದುರಿಸೋಕೆ ಮೊದಲು ನಾವು ಚೆನ್ನಾಗಿರ್ಬೇಕು. ಊಟ ಇಲ್ಲದೆ, ನಿದ್ದೆ ಇಲ್ಲದೆ, ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಕೆಟ್ಟಾಗ ಏನು ಪ್ರಯೋಜನ ಹೇಳಿ? ಅದನ್ನು ಬೇಕಾದ್ರೆ ಹಾಕ್ತೀನಿ. ಎಲ್ಲ ಪ್ರಾಬ್ಲಮ್ಗಳು ಒಂದು ಕಡೆ, ಆದರೆ ಹುಷಾರಿಲ್ದಾಗ ನಿಮ್ಮನ್ನು ನೀವು ನೋಡ್ಕೊಳ್ಳೋ ಪ್ರಾಬ್ಲಮ್ ಒಂದು ಕಡೆ, ಎಲ್ಲ ಪ್ರಾಬ್ಲಮು ಅವಾಗ ಸೈಡ್ಗೆ ಹೋಗ್ಬಿಡುತ್ತೆ. ಅದಕ್ಕೆ ಹೆಲ್ತೇ ಇಂಪಾರ್ಟೆಂಟ್ ಅಂತ ಅದಕ್ಕೆ ಅನ್ನೋದು. ತಿಕ್ಕ ಮುಚ್ಕೊಂಡು ಹೆಲ್ತ್ನ ನೋಡ್ಕೋಬೇಕಷ್ಟೇ. ಹೆಲ್ತ್ ಬಿಟ್ಟರೆ ಏನೂ ಇಲ್ಲ. ಹೆಲ್ತ್ ಈಸ್ ವೆಲ್ತ್. ಮತ್ತು ಗಾಡಿ ನೋಡ್ಕೊಂಡು ವ್ಲಾಗ್ ಮಾಡ್ತಾಯಿದ್ದಾನೆ ಅಂತ ಕಮೆಂಟ್ಗೆ ಮಾಡಬೇಡಿ. ಇದು ನಮ್ಮ ಏರಿಯಾನೇ, ಯಾವುದೂ ಎದುರುಗಡೆ ಗಾಡಿ ಬರೋಲ್ಲ. ವ್ಲಾಗ್ನ ಕಂಟಿನ್ಯೂ ಮಾಡಿ. ಈಗ ಹೋಗಿ ಬಟ್ಟೆ ವಾಶ್ ಮಾಡಬೇಕು ನನ್ನ ಫ್ರೆಂಡು ಮನೇಲಿ. ಅದೆಷ್ಟು ಬೈಕೋತಾನೋ ನೋಡು ಮುಂದೆ. ವೇರ್ ಇಸ್ ಮೈ ಫ್ರೆಂಡ್? ಹಾಂ, ಓ ಶಿಟ್, ಓ ಗಾಯ್ಸ್, ನೋಡಿ ಇಲ್ಲಿ ಒಂದು ಮಿರಾಕಲ್ ಆಗಿಬಿಟ್ಟಿದೆ. ಶಿಟ್, ನಾನು ಬಂದೆ, ನನ್ನ ಫ್ರೆಂಡೇ ಇಲ್ಲ, ಆಫೀಸ್ಗೆ ಹೋಗ್ಬಿಟ್ಟಿದ್ದಾನಂತೆ. ಮತ್ತು ಇವಾಗ ಸೆಲ್ಫಿನೇ ಕಳಿಸಿಲ್ಲ ಆಫೀಸ್ಗೆ ಹೋಗಿರೋದವನು. ಹಾಂ, ಹುಚ್ಚನ ನಮಗಂತೆ ನನ್ನ ಫ್ರೆಂಡು. ಗಾಯ್ಸ್ ಇದು ಇರ್ಬೋದು. ನನ್ನ ಫ್ರೆಂಡ್ ಇಲ್ಲ ಗಾಯ್ಸ್. ನನ್ನ ಫ್ರೆಂಡ್ ಇಲ್ಲದೆ ಇರೋ ಪ್ಲೇಸ್ ನೋಡಿ ಅವನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ವಾಷಿಂಗ್ ಮಿಷಿನ್ ಬಾ ಅಂತ ಬಾಯಿ ತಗೊಂಡಿದೆ. ಇವಾಗ ಇದನ್ನೆಲ್ಲ ಅದ್ರೊಳಗೆ ಹಾಕಿ ರುಬ್ಬೋದು. ಈ ವಿಡಿಯೋ ನೋಡಿದ್ರೆ ನನ್ನ ಫ್ರೆಂಡ್ ಮತ್ತೆ ಬೈಕೋತಾನೆ ನನಗೆ.
55 ಮಿನಿಟ್ಸ್ ರಿಮೈನಿಂಗ್. ಎಲ್ಲ ಹಾಕಾಯ್ತು. ಆಯ್ತಾಳೆ ಆ್ಯಸ್ ಯೂಶ್ವಲ್. ಬೇಡ, ಕೆಲಸ ಮಾಡ್ತವ್ರೆ. ನನ್ನ ಫ್ರೆಂಡೇ ಇಲ್ಲ. ನನ್ನ ಫ್ರೆಂಡ್ ಆಫೀಸ್ಗೆ ಹೋಗಿದ್ದಾನಂತೆ. ನನ್ನ ಫ್ರೆಂಡ್ ಪ್ಲೇಸಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಚಿಲ್ ಮಾಡೋಣ. ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲಿವರೆಗೂ ಈ ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ 195 ಅಂದ್ಕೊಂಡಿದ್ದೆ, 196 ಆಯಿತು ಬೆಳಿಗ್ಗೆ. ಇನ್ ಫೋರ್ ಬೇಕಷ್ಟೇ 200ಗೆ. ಈ ಮಂತ್ ಮುಗಿಯೋದ್ರೊಳಗೆ 200 ಆದರೆ ಮಜಾ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೂ ಲಾಗ್ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಗುಡ್ ನೈಟ್.